ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯ್ಕ. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಎಷ್ಟೋ ಬೇಕಾದಂತ ಜನರು ಇದ್ದಾರೆ, ಅದೇ ಸಮಯದಲ್ಲಿ ಬೇಡವಾದಂತ ಕೆಲವೊಂದು ವ್ಯಕ್ತಿಗಳು ಕೂಡ ಇರ್ತಾರೆ. ನೀವು ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಗೋಗುರಿದ್ರು ಕೂಡ ನಿಮ್ಮ ಜೀವನದಿಂದ ಅವರು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಅವರಿಂದ ಆಗ್ತಾ ಇರುವಂತ ಮಾನಸಿಕ ಹಿಂಸೆಗಳು, ಟಾರ್ಚರ್ಗಳು ಕಾಲಕ್ಕೆ ಅವರು ಕೊಡ್ತಾನೆ ಇರ್ತಾರೆ. ಹಾಗಾದ್ರೆ ಈ ವ್ಯಕ್ತಿಗಳನ್ನ ಅಥವಾ ಇವರಿಂದ ನೀವು ದೂರ ಆಗೋದು ಹೇಗೆ, ಅಥವಾ ಇವರನ್ನ ನಿಮ್ಮ ಜೀವನದಿಂದ ಯಾವ ರೀತಿ ಹೊರಗಡೆ ಹಾಕಬೇಕು ಅನ್ನೋದನ್ನ ನಾನು ಈ ಒಂದು ತಂತ್ರಸಾರಗಳಿಂದ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಬೇಡವಾದಂತ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಸೋಮವಾರದ ದಿವಸ ಒಂದು ಒಣ ಮೆಣಸಿನಕಾಯಿಯನ್ನು ನೀವು ತಗೊಳ್ಬೇಕಾಗ್ತದೆ. ಅದನ್ನ ಅರ್ಧದಷ್ಟು ಕಟ್ ಮಾಡಿ ಒಂದು ಪಲಾವ್ ಎಲೆಯನ್ನು ತಗೊಂಡು ಅದರ ಮೇಲ್ಗಡೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗಬೇಕಾಗಿರುವಂತ ಆ ವ್ಯಕ್ತಿ ಹೆಸರನ್ನ ಆ ಒಂದು ಪಲಾವ್ ಎಲೆಯ ಮೇಲೆ ಬರೆದು ಅದನ್ನ ಮಡಚಿ ಆ ಒಂದು ಮೆಣಸಿನಕಾಯಿ ಅರ್ಧದಲ್ಲಿ ಏನು ಕಟ್ಟು ಮಾಡಿದ್ರೆ ಅದರ ಮಧ್ಯದಲ್ಲಿ ನೀವು ಇಡಬೇಕಾಗ್ತದೆ. ಆ ಒಂದು ಮೆಣಸಿನಕಾಯಿ ಜೊತೆ ಇರುವಂತಹ ಒಂದು ಪಲಾವ್ ಎಲೆಯನ್ನ ಒಂದು ಕರ್ಪೂರದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸುಟ್ಟು ಹಾಕಬೇಕು. ಸುಟ್ಟು ಹಾಕಿರುವಂತಹ ಆ ಒಂದು ಭಸ್ಮ ಏನಿರ್ತದೆ ಅದನ್ನ ನೀವು ಹಣೆಗೆ ಹಚ್ಚಬೇಕಾಗ್ತದೆ. ಇದನ್ನ ನೀವು ಮಾಡಿದ್ದೆ ಅಂತ ಆದ್ರೆ ಆ ವ್ಯಕ್ತಿ, ನಿಮಗೆ ಬೇಡ ಆಗದೇ ಇರುವಂತ ವ್ಯಕ್ತಿ, ಅಥವಾ ನಿಮಗೆ ಟಾರ್ಚರ್ ರೀತಿಯಲ್ಲಿ ಆಗಿರಬಹುದು, ಮಾನಸಿಕ ಹಿಂಸೆ ರೀತಿಯಲ್ಲಿ ಆಗಿರಬಹುದು, ಇದೆಲ್ಲಾ ರೀತಿಯ ಸಮಸ್ಯೆಗಳನ್ನು ಮಾಡ್ತಾ ಇರುವಂತ ಆ ವ್ಯಕ್ತಿ ಕ್ಷಣ ಮಾತ್ರದಲ್ಲಿ ಆಗಿರಬಹುದು ನಿಮ್ಮ ಜೀವನದಿಂದ ಹೊರಗಡೆ ಹೋಗ್ತಾರೆ, ಅಥವಾ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ ಅನ್ನೋದನ್ನ ಹೇಳ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಬಹುದು. ನಮಸ್ಕಾರ.